ಸೊ ಗುರುಗಳೇ ನೀವೇನಾದ್ರೂ ತುಂಬಾ ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಕಾರ್ಗಳು ಬೇಕು ಅಂತಂದ್ರೆ, ಇಲ್ಲ ನಾನು ಗುರು ನಾನು 7 ಲಕ್ಷ ಒಳಗೆ ಗಾಡಿ ನೋಡ್ತಾ ಇದ್ದೀನಿ ಅಂತ ಬಂದ್ರೆ, ಅಥವಾ ಫ್ಯಾಮಿಲಿ ಗಾಡಿ ಬೇಕು ಇನ್ನೋವಾ ಬೇಕು ಅಂತ ಇದ್ರೆ, ಸೊ ಅಂತವ್ರಿಗೆಲ್ಲ ಒಂದು ಬೆಸ್ಟ್ ವಿಡಿಯೋ ಇವತ್ತಿಂದ ಆಗುತ್ತೆ ಅಂತ ಹೇಳ್ತೀನಿ. ನೆಗೋಷಿಯಬಲ್ ಕೊಡ್ತೀನಿ ಸರ್. 225 ಸ್ಲೈಟ್ಲಿ ಎಲ್ಲಾ ಗಾಡಿಲೂ ನೆಗೋಷಿಯಬಲ್ ಇರುತ್ತೆ, ಯಾಕಂದ್ರೆ ಚೌಕಾಸಿ ಮಾಡದೆ ಗಾಡಿ ತಗೊಳ್ಳಲ್ಲ ಜನ. ಕೊಡ್ತೀನಿ ಸರ್. ಸೊ ಗುರುಗಳೇ ಇನ್ನೊಂದು ಟಾಟಾ ಅಲ್ಟ್ರಾಸ್ ಇದೆ ಸರ್, ಇದೇ ಮಾಡಲ್ ಇದು 2,55,000 ಕೊಡ್ತೀನಿ ಸರ್. ಓನ್ಲಿ 1,65,000 ಕೊಡ್ತೀನಿ ಸರ್. 1,65,000 2010 ಸಿಂಗಲ್ ಓನರ್ ನಿಸಾನ್ ಮೈಕ್ರಾ. ಬರೀ 2,25,000 ರೂಪಾಯಿ ವೆಹಿಕಲ್ ಕೊಡ್ತೀನಿ. 2,65,000 ಕೊಡ್ತೀನಿ ಸರ್. ಅಲೈ ವೀಲ್ಸ್, ಬ್ಯಾಕ್ ವೈಫರ್, ಡೀಪ್ ಆಗರ್ ಪ್ರೈಸ್ ಬಂದ್ಬಿಟ್ಟು ಓನ್ಲಿ 1,95,000. ಸೊ ಗುರುಗಳೇ ಇನ್ನೊಂದು ಇಲ್ಲಿ ತುಂಬಾ ಕಡಿಮೆ ಪ್ರೈಸ್ ಸಿಗ್ತಾ ಇರ್ತೇವೆ, ಬೇಗ ಬಂದು ವಿಸಿಟ್ ಮಾಡಿ ತಗೊಳ್ಳೇಬೇಕು ಅಂತೇನಿಲ್ಲ, ಒಂದ್ಸಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಟೆಸ್ಟ್ ಡ್ರೈವ್ ಮಾಡಿ. ಸೊ ಇಷ್ಟ ಆದ್ರೆ ತಗೊಳ್ಳಿ, ಅಷ್ಟೇ ಇನ್ನೇನಿಲ್ಲ. ಗೊತ್ತಾಗಲ್ಲ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಶೋರೂಮ್ ಹೋಗಿ ಚೆಕ್ ಮಾಡಿ ತಗೋಬಹುದು. ಇನ್ನೂ ನೆಗೋಷಿಯೇಷನ್ ಕೊಡ್ತೀನಿ ಸರ್. ಮುಂದೆ ಬಂದ್ರೆ ಇನ್ನೊಂದು 5,000 ರೂಪಾಯಿ ಕಡಿಮೆ ಕೊಡ್ತೀನಿ. ಬರೀ 3,95,000 ರೂಪಾಯಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ನೆಗೋಷಿಯೇಷನ್ ಇರುತ್ತೆ. 2,45,000 185 1,85,000 ರೂಪಾಯಿಗೆ ಟೊಯೋಟಾ ಕೊರೋಲಾ. ಹೌದು, ಪ್ರೀಮಿಯಂ ಗಾಡಿ, ಕಂಡೀಷನ್ ಸೂಪರ್. ಸೊ ಗುರುಗಳೇ XCV ಬೇಕಾ? XCV 500 ಇದೆ ನಿಮಗೆ, ವೈಟ್ ಡಸ್ಟರ್ 85 PS 20+ ಮೈಲೇಜ್ ಬರುವಂತ ವೆಹಿಕಲ್, ಡೀಸೆಲ್ ವೇರಿಯಂಟ್. ಗುರುಗಳೇ ಸ್ವಿಫ್ಟ್ ಡಿಸೈರ್ ಬೇಕಾ? ಅದು ಅವೈಲೇಬಲ್ ಇದೆ. ಅದು ಪ್ರೈಸ್ ಮಾರ್ಕೆಟ್ ಅಲ್ಲಿ 3 ಲಕ್ಷ 4 ಲಕ್ಷ 5 ಲಕ್ಷ ಈ ತರ ಇದೆ ಸರ್. ಬರೀ 7,75,000 ರೂಪಾಯಿ ವೆಹಿಕಲ್ ಕೊಡ್ತೀನಿ. 3,35,000 ನಾನು ಬರೀ 6,55,000 ರೂಪಾಯಿ ಸರ್. ಕಸ್ಟಮರ್ ಬಂದ್ರೆ ಇನ್ನೂ ನೆಗೋಷಿಯೇಟ್ ಕೊಡ್ತೀನಿ ಸರ್. ಮುಂದೆ ಬರ್ಲಿ, ಗಾಡಿ ನೋಡ್ಲಿ. ಗಾಡಿ ತಗೊಂಡು ನೋಡಿದ್ರೆ ಟ್ರೈಲ್ ಹೊಡೆದ್ರೆ ಇಷ್ಟ ಗಾಡಿ ಬಿಡಲ್ಲ, ಹಂಗಿದೆ ಇಂಜಿನ್. 6,55,000 ಸರ್. ಓನ್ಲಿ 1,95,000 ವೆಹಿಕಲ್ ಬಂದ್ಬಿಟ್ಟು ಬರೀ 1,25,000 ರೂಪಾಯಿ ಕೊಡ್ತೀನಿ ಸರ್ ವೆಹಿಕಲ್. ನಾನೇನಾದ್ರೂ ಎಕ್ಸ್ಚೇಂಜ್ ಮೇಲೆ ಹೋಗ್ತೀನಿ ಅಂತಂದ್ರೆ ಎಕ್ಸ್ಚೇಂಜ್ ಆಫರ್ ಇದೆಯಾ? ಎಕ್ಸ್ಚೇಂಜ್ ಆಫರು ಇದೆ, ಬೈಬ್ಯಾಕ್ ಆಫರ್ ಇದೆ. ನಮ್ಮ ಹತ್ರ ಇರೋಂಥದ್ದು ಇನ್ನೊಂದು 3 ಬ್ರಾಂಚ್ ಗೊತ್ತಿರಬೇಕು. ರೆಸಿಡೆನ್ಷಿಯಲ್ ಇರೋದಿಲ್ಲ, ಆಫೀಸ್ ಇಲ್ಲೋ. ಸೊ ಗುರುಗಳೇ ನೀವೇನಾದ್ರೂ ತುಂಬಾ ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಕಾರ್ಗಳು ಬೇಕು ಅಂತಂದ್ರೆ, ಇಲ್ಲ ನಾನು ಗುರು ನಾನು 7 ಲಕ್ಷ ಒಳಗೆ ಗಾಡಿ ನೋಡ್ತಾ ಇದ್ದೀನಿ ಅಂತ ಬಂದ್ರೆ, ಅಥವಾ ಫ್ಯಾಮಿಲಿ ಗಾಡಿ ಬೇಕು ಇನ್ನೋವಾ ಬೇಕು ಅಂತ ಇದ್ರೆ, ಸೊ ಅಂತವ್ರಿಗೆಲ್ಲ ಒಂದು ಬೆಸ್ಟ್ ವಿಡಿಯೋ ಇವತ್ತಿಂದ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಒಂದು ಹೋಲ್ಸೇಲ್ ಪ್ರೈಸ್ಗೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ, ಒಂದು ಡೀಲರ್ ಪ್ರೈಸ್ಗೆ ಅಂತ ಹೇಳ್ಬೋದು. ಓಕೆನಾ, ಅರೌಂಡ್ ಇಲ್ಲಿ 1,75,000 ಸಮಥಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹೇಳಿದ್ದಾರೆ, ಹಾಗಾಗಿ ಸೊ ಇವಾಗ ಬನ್ನಿ ಯಾವ್ಯಾವ ಖರೀದಿ ಅಂತ ತೋರಿಸ್ತೀನಿ. ಆಮೇಲೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೋಣ. ವಿಡಿಯೋ ಎಂಡಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಆಫರ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ವಿಡಿಯೋ ಎಂಡಲ್ಲಿ ತಗೋಣ. ಸೊ ಇವಾಗ ಎಲ್ಲಿ ಬಂದಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಗುರುಗಳು ನೋಡ್ತಾ ಇರ್ಬೋದು, MM ಕಾರ್ ಝೋನು ಕಾಣಿಸ್ತಿದ್ಯಾ? MM ಕಾರ್ ಝೋನು. ಸೊ MM ಕಾರ್ ಝೋನು ಬಂದಿದ್ದೀನಿ. ಒಳ್ಳೊಳ್ಳೆ ಕಾರ್ಗಳು, ಕ್ವಾಲಿಟಿ ಕಾರ್ಗಳನ್ನ ತಂದು ನಿಲ್ಸಿದ್ದಾರೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಬನ್ನಿ ಯಾವ್ಯಾವ ಕಾರ್ ಇದೆ ತೋರಿಸ್ತೀವಿ ನೋಡಿ. ಈ ಗಾಡಿ ಎಲ್ಲ ನೋಡ್ತಾ ಇರ್ಬೋದು, 2,75,000 ಈ ಗಾಡಿ ಎಲ್ಲ ಸಿಗುವಂಥದ್ದು. ಸೊ ನಿಮಗೆ ಆಲ್ಮೋಸ್ಟ್ ಇಲ್ಲಿರುವಂಥವೆಲ್ಲ ಕಡಿಮೆ ಪ್ರೈಸ್ಗೆ. XCV ಬೇಕು ಅಂದರೆ 2 XCV ಇದೆ ನಿಮಗೆ. ಸಿಲ್ವರ್ ಬೇಕಾ, ವೈಟ್ ಬೇಕಾ, ETS ಬೇಕಾ, ಅಥವಾ ನಿಮ್ಗೆ ಏನಾದ್ರೂ ಬ್ಲೂ ಕಲರ್ i20 ಇದೆ, ಇನ್ನೋವಾ ಇದೆ, ತುಂಬಾ ತರ ಗಾಡಿ ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋಣ. ವಿಡಿಯೋ ಎಂಡಲ್ಲಿ ಎಕ್ಸಾಕ್ಟ್ ಲೊಕೇಶನ್, ಲೋನ್ ಎಲ್ಲ ತಿಳ್ಕೊಂತಾ ಹೋಗೋಣ. ಸೊ ಇವಾಗ ನೀವು ಮಾಡ್ಬೇಕಾದ್ರೆ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ, ಪಟ ಅಂತ ಡೀಟೇಲ್ಸ್ ತಗೋಣ. ಸೊ ಗುರುಗಳು ನೀವೇನಾದ್ರೂ i10 ನೋಡ್ತಾ ಇದ್ರೆ, ಒಂದು ಸಿಲ್ವರ್ ಕಲರ್ ಅವೈಲೇಬಲ್ ಇದೆ. ತುಂಬಾ ಕಡಿಮೆ ಪ್ರೈಸ್ ಅಂತ ಹೇಳ್ತಾನೆ ಇರ್ತೀನಿ. ಸೊ ಇಲ್ಲಿ ಬಂದಾಗೆಲ್ಲ ಒಂದು ರೀಸನಬಲ್ ಪ್ರೈಸ್, ಒಂದು ಡೀಲರ್ ಪ್ರೈಸ್ಗೆ ಕಾರ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ಈ ಒಂದು i10 ಬಗ್ಗೆ ಹೇಳಿ ಸರ್. 2009 ಓನರ್, 3rd ಓನರ್ ಆಗಿದ್ದಾರೆ ವೆಹಿಕಲ್. ಈಗ ರೀಸೆಂಟ್ ಆಗಿರೋ ಚೇಂಜ್ ಓನರ್ ಇದು. ಗಾಡಿ 2,25,000 ಕೊಡ್ತೀನಿ ಸರ್. ಸೊ ಅಪ್ ಟು ಟೈರ್ 90% ಇದೆ ಸರ್. 90% ಟೈರ್ ಇದೆ, ಫ್ಯೂಚರ್ AC ಇದೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಕುಷನ್ ಇದೆ, ಸ್ವಲ್ಪ ಟೇರ್ ಇದೆ ಅಷ್ಟೇ. ಮತ್ತೆ ವೆಹಿಕಲ್ ಕಂಡೀಷನ್ ಇದೆ ಸರ್. ಯಾವ್ದೋ ಡೆಂಟಿಂಗ್ ಆಗಲಿ, ರಿಪ್ಲೇಸ್ಮೆಂಟ್ ಆಗಲಿ, ಪೇಂಟಿಂಗ್ ಆಗಲಿ, ಆಕ್ಸಿಡೆಂಟ್ ಸರ್. ಫೈನಲ್ ಪ್ರೈಸ್ ನೆಗೋಷಿಯೇಷನ್ ಇರುತ್ತೆ ಸರ್. ಫೈನಲ್ ಪ್ರೈಸ್ ಅಂತ ಈಗ ಕೊಟ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಕಸ್ಟಮರ್ ನೆಗೋಷಿಯೇಟ್ ಮಾಡ್ತಾರೆ. ನೆಗೋಷಿಯಬಲ್ ಕೊಡ್ತೀನಿ ಸರ್. 225 ಸ್ಲೈಟ್ಲಿ ಎಲ್ಲಾ ಗಾಡಿಲೂ ನೆಗೋಷಿಯಬಲ್ ಇರುತ್ತೆ, ಯಾಕಂದ್ರೆ ಚೌಕಾಸಿ ಮಾಡದೆ ಗಾಡಿ ತಗೊಳ್ಳಲ್ಲ ಜನ. ಕೊಡ್ತೀನಿ ಸರ್. ಸೊ ಗುರುಗಳು ಇನ್ನೊಂದು ಟಾಟಾ ಅಲ್ಟ್ರಾಸ್ ಇದೆ ಸರ್, ಇದೇ ಮಾಡಲ್ ಇದು ಸರ್. 2021 ಮಾಡಲು, ಸಿಂಗಲ್ ಓನರ್ ಇದೆ ವೆಹಿಕಲ್. ಟಾಟಾ ಅಲ್ಟ್ರಾಸ್ 1.2 XM ಪ್ಲಸ್ ಅಂತ ಹೇಳ್ಬಿಟ್ಟಿದ್ದು. ಓಕೆ. ಸೊ ಗೇಜು ತುಂಬಾ ಸಖತ್ತಾಗಿದೆ. ಸೊ ಇಂಟೀರಿಯರ್ ಫೀಚರ್ ಹೇಳೋದಾದ್ರೆ ನಿಮಗೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಅಂಡ್ ನಿಮಗೆ ಲೆದರ್ ಸೀಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಓಕೆ. ಟೈರ್ ಆಲ್ಮೋಸ್ಟ್ 80% ಇದೆ ವೆಹಿಕಲ್ ಅಲ್ಲಿ. ಸಿಂಗಲ್ ಓನರ್ ಅಲ್ಲ ಸರ್. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ ಸರ್? ಓನ್ಲಿ 6,45,000 ಸರ್. ಓನ್ಲಿ 6,45,000 ಅದ್ರಲ್ಲಿ ನೆಗೋಷಿಯಬಲ್, ಅದರಲ್ಲೂ ನೆಗೋಷಿಯಬಲ್ ಇದೆ ಸರ್. ಓಕೆ. ಸೊ ಗುರು ಇನ್ನೊಂದು ರೆಡ್ ಕಲರ್ ಅಲ್ಲಿ ವ್ಯಾಗನರ್ ಹುಡುಕ್ತಾ ಇರೋದು ಒಂದು ಬೆಸ್ಟ್ ಆಪ್ಷನ್ ಇದೆ ಸರ್. ವ್ಯಾಗನರ್ ಇದೊಂದೇ ಇರೋದು, ಬೇರೆ ಕಲರ್ ಇದೆಯಾ ಸರ್? ಇದೊಂದೇ ಇರೋದು, ಮೆರೂನ್ ಕಲರ್. ಓಕೆ. ಸೊ ಪ್ರೆಸೆಂಟ್ ಇರೋದು ಇದೊಂದೇ ಅಂತ ಹೇಳ್ತಿದ್ದಾರೆ, ಬೇಕಾದ್ರೆ ತರಿಸ್ಕೊಡ್ತಾರೆ ಕಲರ್ ಬೇಕು ಅಂದ್ರು. ಯಾವ ಮಾಡಲ್ ಸರ್ ಇದು? 2011 ಮಾಡಲು, ಸೆಕೆಂಡ್ ಓನರ್ ಇದೆ ವೆಹಿಕಲ್. ಓಕೆ. VXA ವೇರಿಯಂಟ್. ಗಾಡಿ ಬಹಳ ಚೆನ್ನಾಗಿದೆ, ಏನು ರಿಪ್ಲೇಸ್ಮೆಂಟ್ ಇಲ್ಲ, ಸಣ್ಣ ಪುಟ್ಟ ಗೆರೆಗಳಿದಾವೆ ಅಷ್ಟೇ. ಒರಿಜಿನಲ್ ವೆಹಿಕಲ್ ಸರ್. 2,55,000 ಕೊಡ್ತೀನಿ. ಇಂಟೀರಿಯರ್ ಫೀಚರ್ ಆಲ್ಮೋಸ್ಟ್ VXA ಎಲ್ಲ ಬರುತ್ತೆ. ಅಲ್ಲಿ ಪವರ್ ವಿಂಡೋ, ಲೆದರ್ ಕುಷನ್, ಕಂಪ್ನಿ ಮೌಂಟೆಡ್ ಇದು ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ. ಓಕೆ. ಇದು ಮತ್ತೆ ಸ್ಪೆಷಲ್ ಏನಂದ್ರೆ ಬ್ಯಾಕ್ ವೈಫರ್ ಮತ್ತೆ ಡಿಫಾಗರ್ ಬರುತ್ತೆ ವೆಹಿಕಲ್ ಅಲ್ಲಿ. ಇನ್ನೇನ್ ಬೇಕು ಗುರುಗಳೇ ನಿಮ್ಗೆ? ಸೊ ಬನ್ನಿ ಅದೇ ತರ ಇನ್ನೊಂದು ತೋರಿಸ್ತೀನಿ. ಸೊ ಗುರುಗಳೇ ನೋಡ್ತಾ ಇರ್ಬೋದು, ನಿಸಾನ್ ಮೈಕ್ರಾ ಇದೆ. ಇದು ಬೇಕು ಅಂತಂದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಬರೋದಂತ. ಇದು ಪುಷ್ ಬಟನ್ ಸ್ಟಾರ್ಟ್ ಅಲ್ಲ ಸರ್ ಈ ಗಾಡಿ ಬರೋಲ್ಲ
ಸರ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಇದರಲ್ಲಿ ಕೀ ಸ್ಟಾರ್ಟ್ ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಕೀ ಸ್ಟಾರ್ಟ್ ಆದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಪವರ್ ವಿಂಡೋ ಬರಲ್ಲ ವೆಹಿಕಲ್ ಅಲ್ಲಿ. ಅಲಾಯ್ ವೀಲ್ಸ್ ಸಮೇತ ನೋಡಿ, ಟೈರ್ ನೋಡಿ ಎಷ್ಟೇನೆ ಅಂತ 80% ಟೈರ್ ಇದೆ. ಓಕೆ ಸೂಪರ್ ಕ್ಲಾಸಿಕ್ ಅಲಾಯ್ ವೀಲ್ಸ್ ಇದೆ ಇದರಲ್ಲಿ. ವೆಹಿಕಲ್ ಮಾತ್ರ ಒಂದು ಟಚ್ ಅಪ್ ಇಲ್ಲ, ಪೇಂಟ್ ಇಲ್ಲ, ಹ್ಮ್. ಒರಿಜಿನಲ್ ಬರೀ ಸಿಂಗಲ್ ಓನರ್ ಇದೆ ವೆಹಿಕಲ್ ಸರ್ ಇದು. ಓಕೆ ಸರ್ ನಾರ್ಮಲ್ ಫೀಚರ್ ಬಿಡಿ ಸರ್ ಹಂಗೆ ಇದ್ರ ಬಗ್ಗೆ. ಸರ್ ಎಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಮಾತ್ರ ಇಲ್ಲ ವೆಹಿಕಲ್ ಅಲ್ಲಿ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ. ವೆಹಿಕಲ್ ಮಾತ್ರ ಇದೆ, ಲೆದರ್ ಸೀಟು ಅಪಲ್ಸರ್ ಎಲ್ಲ ಇದೆ ಸರ್, ಒಳ್ಳೆ ಚೆನ್ನಾಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡಿರೋದು ಸರ್ ಓನ್ಲಿ 1,65,000 ಕೊಡ್ತೀನಿ ಸರ್. 1,65,000 2010 ಸಿಂಗಲ್ ಓನರ್ ನಿಸಾನ್ ಮೈಕ್ರಾ. ಆಲ್ಮೋಸ್ಟ್ ಸ್ವಿಫ್ಟ್ ಹುಡುಕ್ತಾನೆ ಇರ್ತೀರಾ. ವೈಟ್ ಕಲರ್ ಸ್ವಿಫ್ಟ್ ತಂದ್ಬಿಟ್ಟಿದೀನಿ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಯಾವ ಮಾಡಲ್ ಇದು? ಸರ್ 2010 LX8 VX ಆಗಿದೆ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ 2010 3ನೇ ಓನರ್. ಆ ಕಾರಣಕ್ಕೆ ಬರೀ 2,25,000 ರೂಪಾಯಿ ವೆಹಿಕಲ್ ಕೊಡ್ತೀನಿ ಸರ್. ಇದ್ರಲ್ಲಿ ನೋ ನೆಗೋಷಿಯಬಲ್, ಬರೀ 2,25,000 ಕೊಡ್ಬೇಕು, ಗಾಡಿ ತಗೊಂಡು ಹೋಗ್ಬೇಕು. 2 ಲಕ್ಷ ಲೇಟೆಸ್ಟ್ ಇಂಜಿನ್. 2,25,000 ಹೌದು, ಬರೀ Fix 2,20,000. ಹೌದು, ಇದು ಫಿಕ್ಸ್ ಒಂದು 5 Rate sir. 2 3. ಸರ್. 2,83 ಲಕ್ಷ ಸರ್. ಬರೀ ಓನರ್ ಒಬ್ಬ ಸಿಂಗಲ್ ಓನರ್ ಜಾಸ್ತಿ ಆಗಿದ್ದಾರೆ ಅಂತ ಆ ರೇಟ್ ಕೊಡ್ತಾ ಇರೋದು ನನ್ನ ವೆಹಿಕಲ್. ಸೊ i20 ಬೇಕಾ ನಿಮ್ಗೆ? ಸಿಲ್ವರ್ ಕಲರ್ ಅದು ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಟಾಪ್ ಅಂಡ್ ವೆಹಿಕಲ್ ಸರ್. ಆಸ್ತಾ 2011-12 ಮಾಡಲು. ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಇದೆ ವೆಹಿಕಲ್. 2,65,000 ಕೊಡ್ತೀನಿ ಸರ್. ಅಲೈ ವೀಲ್ಸ್, ಬ್ಯಾಕ್ ವೈಫರ್, ಡೀಪ್ ಆಗರ್, ಕಂಪ್ನಿ ಮೌಂಟೆಡ್ ಸಿಸ್ಟಮ್ ಎಲ್ಲ ಗೊತ್ತು ನಿಮಗೆ. ಏರ್ ಬ್ಯಾಗ್ ಬರುತ್ತೆ. ಟಾಪ್ ಅಂಡ್ ಅಲ್ಲಿ ಆಸ್ತಾದಲ್ಲಿ ಬರುತ್ತೆ ಸರ್. ಓಕೆ ಫೀಚರ್ ಸರ್ 2,65,000 ಹೇಳಿದ್ನಲ್ಲ. 2,65,000 ಬರೀ. ಅದು 2011 3 ಲಕ್ಷದ ಮೇಲಿದೆ ಸರ್ ವೆಹಿಕಲ್ ರೇಟ್ ಮಾರ್ಕೆಟ್ ಅಲ್ಲಿ. 2,65 ಗಾಡಿ ಕೊಡ್ತೀನಿ. ಇದು ಆಕ್ಸಿಡೆಂಟ್ 2,25. ಫ್ರೀ ವೆಹಿಕಲ್. ಹೌದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಕೆಲಸ ಇದೆ, ಸರ್ವಿಸ್ ಅಷ್ಟೇ. ಬೇರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಚೆಕ್ ಮಾಡಿಸ್ಕೋಬಹುದು. ಸೊ ಮಾರುತಿ ಸುಜುಕಿ ಎ ಸ್ಟಾರ್ ಇದೆ ನೋಡ್ತಾ ಇರ್ಬೋದು ಗುರುಗಳೇ. ಸೊ ಆಲ್ಮೋಸ್ಟ್ ತುಂಬಾ ಕಡಿಮೆ, ಅಂದ್ರೆ ನೀವು ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಮೈಲೇಜ್ ಜಾಸ್ತಿ ಬರಬೇಕು ಅನ್ನೋರು ತುಂಬಾ ಜನ ಹುಡುಕ್ತಾ ಇರ್ತಾರೆ. ಸೊ ಅದಕ್ಕೊಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಆಮೇಲೆ ಚಿಕ್ಕ ಫ್ಯಾಮಿಲಿಗೆ ಚಿಕ್ಕದಾಗಿ ನಿಲ್ಸ್ಕೊಳ್ಳಕ್ಕೆ ಸುಜುಕಿ, ಇಲ್ಲ ಅಂತಂದ್ರೆ ಜಿಕ್ಸರ್, ಮತ್ತೆ ಇನ್ನೊಂದು ಏನೋ ಹೇಳ್ತಾರೆ ಸರ್, ಚಿಕ್ಕ ಗಾಡಿಗಳು. ಸೊ ಅದೆಲ್ಲ ಸರ್ ಆಲ್ಟೋ 800 ಗಿಂತ ಬೂಟ್ ಸ್ಪೇಸ್ ಜಾಸ್ತಿ ಇದೆ ಇದರಲ್ಲಿ. ಮತ್ತೆ VX ವೇರಿಯಂಟ್, ಆಲ್ ಪವರ್ ವಿಂಡೋ, ಕಂಪ್ನಿ ಮೌಂಟೆಡ್ ಸಿಸ್ಟಮ್ ಇದೆ, AC ಇದೆ ವೆಹಿಕಲ್ ಅಲ್ಲಿ. ಒಳ್ಳೆ ವೆಹಿಕಲ್ ಸರ್. ಪ್ರೈಸ್ ಬಂದ್ಬಿಟ್ಟು ಓನ್ಲಿ 1,95,000. 1,95,000 ಅಷ್ಟೇನಾ? ನೆಗೋಷಿಯಬಲ್ ಇರುತ್ತೆ ಸರ್, ಸಣ್ಣ ಪುಟ್ಟ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಓಕೆ. ಸೊ ಗುರುಗಳೇ ಇನ್ನೊಂದು, ಇಲ್ಲಿ ತುಂಬಾ ಕಡಿಮೆ ಪ್ರೈಸ್ ಸಿಗ್ತಾ ಇರ್ತೇವೆ. ಬೇಗ ಬಂದು ಒಂದ್ಸಲ ವಿಸಿಟ್ ಮಾಡಿ, ತಗೊಳ್ಳೇಬೇಕು ಅಂತೇನಿಲ್ಲ, ಒಂದ್ಸಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟೆಸ್ಟ್ ಡ್ರೈವ್ ಮಾಡಿ. ಸೊ ಇಷ್ಟ ಆದ್ರೆ ತಗೊಳ್ಳಿ, ಅಷ್ಟು ಇನ್ನೇನಿಲ್ಲ. ಗೊತ್ತಾಗಲ್ಲ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಶೋರೂಮ್ ಹೋಗಿ ಚೆಕ್ ಮಾಡಿ ತಗೋಬಹುದು ಸರ್. ಹಂಗೆ ಫೋರ್ಡ್ ಇದೆ ಹೇಳಿ ಸರ್ ಹಾಗೆ. ಸರ್ 2015 ಫೋರ್ಡ್ ಆಸ್ಪೇರ್ ಸೆಕೆಂಡ್ ಓನರ್ ಇದೆ ವೆಹಿಕಲ್ ಸರ್. ಗಾಡಿ ಕಂಡೀಷನ್ ನೋಡ್ತಿರ್ಬೋದು. ಹೊಸ ಟೈರ್ ಇದೆ ವೆಹಿಕಲ್ ಅಲ್ಲಿ. ಕಂಪ್ನಿ ಮೌಂಟೆಡ್ ಸಿಸ್ಟಮ್, AC, ಏರ್ ಬ್ಯಾಗ್, ಟೋಟಲ್ ಕಂಪ್ನಿ ಇದೆ. ಎಷ್ಟು ಆಫ್ಟರ್ ಮಾರ್ಕೆಟ್ ಏನೂ ಇಲ್ಲ ಇದರಲ್ಲಿ ವೆಹಿಕಲ್ ಅಲ್ಲಿ. ಒರಿಜಿನಲ್ ವೆಹಿಕಲ್ ಸರ್, ಡೀಸೆಲ್ ವೇರಿಯಂಟ್. ಬರೀ 62,000 ಕಿಲೋಮೀಟರ್ ಓಡಿದೆ ವೆಹಿಕಲ್. ಪ್ರೈಸ್ 3,95,000 ರೂಪಾಯಿ ಸರ್. 3,95,000. 4 ಲಕ್ಷದ ಒಳಗಡೆ 2015 ಸರ್. 4.5 4.80 ಮಾರ್ಕೆಟ್ ಅಲ್ಲಿ ರೇಟ್ ನೋಡ್ಬೋದು ನೀವು. ಬರೀ ಸೆಕೆಂಡ್ ಓನರ್ ವೆಹಿಕಲ್ ಇದ್ದು. ಇನ್ನೂ ನೆಗೋಷಿಯೇಷನ್ ಕೊಡ್ತೀನಿ ಸರ್. ಮುಂದೆ ಬಂದ್ರೆ ಇನ್ನೊಂದು 5,000 ರೂಪಾಯಿ ಕಡಿಮೆ ಕೊಡ್ತೀನಿ. ಸೊ ಗುರುಗಳೇ ETS ಬೇಕಾ? ETS G ವರ್ಷನ್ ಕರೆಕ್ಟ್ ಅಲ್ವಾ ಸರ್? ಹೌದು, GT ಅಲ್ಲ, G ವರ್ಷನ್. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಪೆಟ್ರೋಲ್ ವೆಹಿಕಲ್ 2011 ಸೆಕೆಂಡ್ ಓನರ್ ಇದೆ ವೆಹಿಕಲ್. ನೋಡ್ತಾ ಇರ್ಬೋದು ನೀವು. ಪೇಂಟ್ ಆಗ್ಲಿ, ಕುಷನ್ ಆಗ್ಲಿ, ಮಿಂಟ್ ಕಂಡೀಷನ್ ಇದೆ ಸರ್ ವೆಹಿಕಲ್. ಆಸ್ ಇಟ್ ಇಸ್ ಶೋರೂಮ್ ಕಂಡೀಷನ್. ಟೇಪ್ ಹಾಕಿ ತಗೊಂಡ್ರೆ ಯಾರು ಶೋರೂಮ್ ಗಾಡಿ ಅಂತ ಅಲ್ಲ ಅಂತ ಯಾರು ಹೇಳಲ್ಲ. ಆತರ ಇದೆ ಕಂಡೀಷನ್. ಸೆಕೆಂಡ್ ಓನರ್ ಇದೆ ವೆಹಿಕಲ್. ಬರೀ 3,45,000 ರೂಪಾಯಿ ಕೊಡ್ತೀವಿ ಸರ್. ಇದ್ರ ಬಗ್ಗೆ ಫೀಚರ್ ಹೇಳಿ ಸರ್ ಹಾಗೆ. ಸರ್ ಕಂಪ್ನಿ ಮೌಂಟೆಡ್ ಸಿಸ್ಟಮ್ ಇದೆ, ಹೊಸ ಕುಷನ್ ಇದೆ ವೆಹಿಕಲ್ ಅಲ್ಲಿ. ಒಳ್ಳೆ 80% ಟೈರ್ಗಳಿದಾವೆ ಸರ್. ಓಕೆ. ಆಲ್ ಪವರ್ ವಿಂಡೋಸ್. ಪ್ರೈಸ್ 3,45,000 ಓನ್ಲಿ. 3,45,000 ರೂಪಾಯಿ. ಮಾಡಲು 2011 ಸೆಕೆಂಡ್ ಓನರ್ ಸರ್. ETS ಬಗ್ಗೆ ಗೊತ್ತಿರುತ್ತೆ, ಪೆಟ್ರೋಲ್ ವೆಹಿಕಲ್. ಸೊ ಗುರು ಹೋಂಡಾ ಸಿಟಿ ಬೇಕಾ? ಸೊ ಅದು ಅವೈಲೇಬಲ್ ಇದೆ, ವೈಟ್ ಕಲರ್ ಇರುವಂತದ್ದು ಸರ್. ಹೋಂಡಾ ಸಿಟಿ ಇದೊಂದೇನಾ ಇವತ್ತಿಗೆ? ಸರ್ ಇವತ್ತು ಒಂದೇ ಇದು ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್? ಹೌದು, ಪೆಟ್ರೋಲ್ ಆಗಿದ್ರೆ ನಿಲ್ತಾ ಇರಲಿಲ್ಲ. ಡೀಸೆಲ್ ವೇರಿಯಂಟ್. 1,42,000 ಕಿಲೋಮೀಟರ್ ಓಡಿರೋದು. ಶೋರೂಮ್ ರಿಕಾರ್ಡ್ ವೆಹಿಕಲ್. ಡೀಸೆಲ್ ಅಲ್ಲಿ 1,00,000 ಕಿಲೋಮೀಟರ್ ಏನು ಅಲ್ಲ, ನಿಮ್ಗೂ ಗೊತ್ತದು. ಸಿಟಿ S ಸೆಕೆಂಡ್ ಓನರ್ ವೆಹಿಕಲ್. ಬರೀ 3,95,000 ರೂಪಾಯಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ನೆಗೋಷಿಯೇಷನ್ ಇರುತ್ತೆ. ಫೀಚರ್ ಸರ್ ಫೀಚರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಅಲಾಯ್ ವೀಲ್ಸ್, ಕಂಪ್ನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, AC ಇದೆ ಸರ್ ವೆಹಿಕಲ್ ಅಲ್ಲಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC, ಹೊಸ ಕುಷನ್ ಇದೆ ಸರ್ ವೆಹಿಕಲ್. ರೆನಾಲ್ಟ್ ಪಲ್ಸ್ ಗುರುಗಳೇ, ಪಲ್ಸ್ ಆತರ ಅಲ್ಲ, ಈ ತರ ಪಲ್ಸ್ ಬನ್ನಿ. ರೆಡ್ ಕಲರ್ ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಒರಿಜಿನಲ್ ವೆಹಿಕಲ್ ರೆನಾಲ್ಟ್ ಪಲ್ಸ್ 2012 ಸೆಕೆಂಡ್ ಓನರ್. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, AC, ಬ್ರ್ಯಾಂಡ್ ನ್ಯೂ ಕುಷನ್ ಇದೆ ವೆಹಿಕಲ್ ಅಲ್ಲಿ. ಡೀಪ್ ಆಗರ್, ಬ್ಯಾಕ್ ವೈಫರ್ ಅಪ್ಡೇಟೆಡ್. ಬರೀ ಮ್ಯಾಗ್ ವೀಲ್ ನೋಡಿ ಹೆಂಗಿದೆ, ಅಲಾಯ್ ವೀಲ್ಸ್. ಹೊಸ 90+% ಟೈರ್ಗಳಿದಾವೆ ಸರ್. ಪ್ರೈಸ್ ಓನ್ಲಿ 2,45,000 ಸರ್. 2,45,000. ಇನ್ನೂ ಕಡಿಮೆ ಕೊಡ್ತೀನಿ ಸರ್. ಇನ್ನೂ 10,000 ರೂಪಾಯಿ ಕಡಿಮೆ ಮಾಡ್ತೀನಿ ಕಸ್ಟಮರ್ ಮುಂದೆ. 20 ರಿಂದ 25 ಕಿಲೋಮೀಟರ್ ಮೈಲೇಜ್ ಬರೋ ವೆಹಿಕಲ್ ಸರ್ ಅದು. ಹೌದು, ಡೀಸೆಲ್ ವೇರಿಯಂಟ್. 20 ಬರುತ್ತೆ. 20+25 ವರೆಗೂ ತೆಗಿತಾರೆ ಮೈಲೇಜ್ ಅದರಲ್ಲಿ. ಹೌದು. ಟೊಯೋಟಾ ಕೊರೊಲಾ ಬೇಕಾ ಗುರುಗಳೇ? ಸೊ ಅದು ಅವೈಲೇಬಲ್ ಇದೆ. ಸೊ ತುಂಬಾ ಇಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗೋದ್ರಿಂದ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಬೇಗ ಬನ್ನಿ, ಫಾಸ್ಟ್ ಖಾಲಿ ಆಗ್ಬಿಡ್ತವೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಟೊಯೋಟಾ 2006 ಮಾಡಲು ಥರ್ಡ್ ಓನರ್ ಸರ್. ಟಾಪ್ ಎಂಡ್ ವೇರಿಯಂಟ್, ಪ್ರೀಮಿಯಂ ವೆಹಿಕಲ್. ಅಲಾಯ್ ವೀಲ್ಸ್ ಪ್ರೀಮಿಯಂ ವೆಹಿಕಲ್ ಎಲ್ಲೇನ್ ಬರುತ್ತೆ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಬಂದು ನೋಡ್ಬೋದು ನೀವು. ಕುಷನ್, ಲೆದರ್ ಕುಷನ್ ಇದೆ, ಅಪಲ್ ಸರಿ, ಕಂಪ್ನಿ ಮೋಟರ್ ಸಿಸ್ಟಮ್ ಇದೆ, ಕ್ಲೈಮೇಟ್ ಕಂಟ್ರೋಲ್ AC, ಹೊಸ ಟೈರ್ಗಳು, ಅಲಾಯ್ ವೀಲ್ಸ್. ಪ್ರೀಮಿಯಂ ವೆಹಿಕಲ್ ಇರೋಂತ ಫ್ಯೂಚರ್ ಇದೆ ಸರ್. ಬರೀ 1,85,000 ಪ್ರೈಸ್ ಕೊಟ್ಟು ಮಾಡಿದೆ ಸರ್. ಇದಕ್ಕೆ ಎಷ್ಟು ಸರ್? 185.
1,85,000 1,85,000 ಟೊಯೋಟಾ ಕೊರೋಲಾ. ಹೌದು, ಪ್ರೀಮಿಯಂ ಗಾಡಿ, ಕಂಡೀಷನ್ ಸೂಪರ್. ಏನು ಟೆನ್ಷನ್ ತಗೋಬೇಕಾಗಿಲ್ಲ, ಏನ್ ಕೆಲಸ ಇರುತ್ತೆ ಏನು ಅಂತ ಏನು ಟೆನ್ಷನ್ ತಗೋಬೇಕಲ್ಲ, ಕೆಲಸನೂ ಇಲ್ಲ ಏನಿಲ್ಲ, ತಗೊಂತಾ ಇರೋದು ಬರೀ ಓಡಿಸ್ತಾ ಇರೋದಷ್ಟೇ. ಸೊ ಗುರುಗಳೇ XUV ಬೇಕಾ? XUV 500 ಇದೆ ನಿಮಗೆ, ವೈಟ್ ಕಲರ್ ಅವೈಲೇಬಲ್ ಇರುವಂತದ್ದು. ಸೊ ಇದೆ ಮಾಡಲು ಸರ್. XUV ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. 2012 ಸೆಕೆಂಡ್ ಓನರ್, W8 8 ಏರ್ ಬ್ಯಾಗ್ ಇರುತ್ತೆ, ಪ್ರೊಜೆಕ್ಟರ್ ಲ್ಯಾಂಪ್ಸ್ ಇರುತ್ತೆ, ಫ್ಯೂಚರ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ XUV ಬಗ್ಗೆ. W8 ವೆಹಿಕಲ್ 8 ಏರ್ ಬ್ಯಾಗ್ಸ್ ಇರುತ್ತೆ ವೆಹಿಕಲ್ ಅಲ್ಲಿ. ಕುಶನ್ ನೋಡಬಹುದು, ವೆಹಿಕಲ್ ನೋಡಬಹುದು ಏನ್ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ನೀವು. 1 lakh ಪ್ಲಸ್ ಓಡಿದೆ ಸರ್ ವೆಹಿಕಲ್. ಓನ್ಲಿ 5,75,000 ಇದೆ ಸರ್. ಯಾವ ಮಾಡಲು? 2012 ಸೆಕೆಂಡ್ ಓನರ್. ನೆಗೋಷಿಯಬಲ್ ಆಗುತ್ತೆ ತಾನೆ? ಸಣ್ಣ ಪುಟ್ಟ ಸರ್, ಜಾಸ್ತಿ ನೆಗೋಷಿಯಬಲ್ ಇಲ್ಲ. ಇದಕ್ಕೆ ಮಾರ್ಕೆಟ್ ರೇಟ್ ಗಿಂತ ಕಡಿಮೆ ಹೇಳ್ತೀವಲ್ಲ ಸರ್. ರೇಟ್ 6 ಲಕ್ಷ 6.5 ಲಕ್ಷ 7 ಲಕ್ಷ ಅಂತ ಹೇಳಲ್ಲ. ಓಕೆ, ಅದ್ರೊಳಗೆಲ್ಲ ಏನೋ ಅವ್ರ ಪರ ಕೇಳ್ಬೇಕಲ್ಲ, ಇನ್ನೂ ಕಮ್ಮಿ ಕೊಟ್ಟಾರ ಅಂತ ಕೇಳ್ತೀವಿ. ಸೊ ಅದು ಫಾರ್ಮಾಲಿಟೀಸ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಡೆಸ್ಟರ್ ಹೋಗೋಣ. ಇದು ಡೆಸ್ಟರ್ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಡಸ್ಟರ್ ಸಿಂಗಲ್ ಓನರ್ ವೆಹಿಕಲ್ ಸರ್. 2013 85 PS ಟಾಪ್ ಎಂಡ್ ವೆಹಿಕಲ್. ಓಕೆ, 1,25,000 ಶೋರೂಮ್ ರಿಕಾರ್ಡೆಡ್ ಸರ್. ಮೈಲೇಜ್ 1,22,000 ಓಡಿದೆ. ಫ್ಯೂಚರ್ ಆಲ್ಮೋಸ್ಟ್ ಟಾಪ್ ಎಂಡ್ ಹೇಳ್ತಾ ಇರೋದು. ಅಲಾಯ್ ವೀಲ್ಸ್, 80% ಟೈರ್ಸ್, ಕ್ಲೈಮೇಟ್ ಕಂಟ್ರೋಲ್, AC, ಏರ್ ಬ್ಯಾಗ್ಸ್, ಕುಶನ್ ಎಲ್ಲ ಅಪ್ಡೇಟೆಡ್ ಇದೆ ವೆಹಿಕಲ್. ಏನ್ ಪ್ರೈಸ್ ಕೊಟ್ಟು ಮಾಡಿದ್ರಾ ಸರ್? ಓನ್ಲಿ 4,45,000 ಸರ್. 4,40,000 ರೂಪಾಯಿ. 2013 ಸಿಂಗಲ್ ಓನರ್ ವೆಹಿಕಲ್. ಡಸ್ಟರ್ 85 PS 20+ ಮೈಲೇಜ್ ಬರೋಂಥ ವೆಹಿಕಲ್, ಡೀಸೆಲ್ ವೇರಿಯಂಟ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಗುರುಗಳ ಸ್ವಿಫ್ಟ್ ಡಿಸೈರ್ ಬೇಕಾ? ಅದು ಅವೈಲೇಬಲ್ ಇದೆ. ಅದು ಗೋಲ್ಡ್ ಕಲರ್ ಇರುವಂತದ್ದು ನೋಡ್ತಾ ಇರ್ಬೋದು. ಸೊ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸ್ವಿಫ್ಟ್ ಡಿಸೈರ್ VXI ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಶೋರೂಮ್ ಅಲ್ಲೇ ಮೇಂಟೈನ್ ಆಗಿರೋದು. ಶೋರೂಮ್ ಹಿಸ್ಟ್ರಿ ಇದೆ ಇದಕ್ಕೆ. 1,04,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಬಂದ್ಬಿಟ್ಟು ಕಂಡೀಷನ್ ರೆಡಿ ಟು ಡ್ರೈವ್ ಕಂಡೀಷನ್ ಇದೆ ಸರ್ ವೆಹಿಕಲ್. ಓನ್ಲಿ ಚಾಲೆಂಜಿಂಗ್ ಪ್ರೈಸ್ ಸರ್. 2,40,000 ಕೊಡ್ತೀನಿ ಸರ್ ವೆಹಿಕಲ್. 2,40,000 ಓನ್ಲಿ. 2,40,000ಕ್ಕೆ 2009 ಡಿಸೈರ್ ಸರ್. ಸಣ್ಣ ಪುಟ್ಟ ಸರ್, ಎಷ್ಟು ಹೇಳಿದೀನಲ್ಲ ಸರ್. ಇನ್ನೂ ಕಡಿಮೆ ಏನದು 280 290 3 lakh ವರೆಗಿದೆ ಬಜೆಟ್ ಮಾರ್ಕೆಟ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಬರೀ 2,40,000 ಹೇಳಿದೀನಿ ಸರ್. ಸರ್, ಟೊಯೋಟಾ ಕ್ಯಾಮ್ರಿ ಪ್ರೀಮಿಯಂ ವೆಹಿಕಲ್. ಮರ್ಸಿಡೀಸ್, BMW ಓಡಿಸಕ್ಕಾಗಿಲ್ವಾ ನಿಮ್ಗೆ? ಮೇಂಟೈನ್ ಮಾಡಕ್ಕೆ ಎಷ್ಟಂತ ಎದುರ್ತಾ ಇದ್ದೀರಾ? ಟೊಯೋಟಾ ತಗೊಳ್ಳಿ, ಕೆಲಸ ಬರಲ್ಲ ಸರ್. ಗ್ಯಾರೇಜ್ ಮೆಕಾ ನೋಡಲ್ಲ, ಬರೀ ಸರ್ವಿಸ್ ಮಾತ್ರ. ವೆಹಿಕಲ್ ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ವೆಹಿಕಲ್. ಫೀಚರ್ಸ್ ನೋಡಿ ಏನಿದೆ. ಆಟೋಮೆಟಿಕ್ ಮಿರರ್ಸ್ ಇಂದ ಹೇಳ್ಬಿಟ್ಟು ಕುಶನ್, ಲೆದರ್, ಒರಿಜಿನಲ್ ಅಪ್ಪಲ್ಸರಿ ಇರೋದು ಇದರಲ್ಲಿ. ಆಟೋಮೆಟಿಕ್ ವೇರಿಯಂಟ್. ಹೌದು, ಆಟೋಮೆಟಿಕ್ ವೇರಿಯಂಟ್. ಟಚ್ ಸ್ಕ್ರೀನ್ ಸಿಸ್ಟಮ್, ಹೆಲ್ಮೆಟ್ ಕಂಟ್ರೋಲ್, AC, ಟೈರ್ಸ್, ನ್ಯೂ ಟೈರ್ಸ್, ಅಲಾಯ್ ವೀಲ್ಸ್, ಟೋಟಲ್ ಪ್ರೀಮಿಯಂ ಸರ್. BMW, ಮರ್ಸಿಡೀಸ್ ಫೀಲಿಂಗ್ ಇದೆ ವೆಹಿಕಲ್ ಅಲ್ಲಿ. ₹1 ಕೆಲಸ ಇಲ್ಲ. ರೆಡಿ ಟು ಡ್ರೈವ್ ಇರೋ ವೆಹಿಕಲ್. ಮಾರ್ಕೆಟ್ ಅಲ್ಲಿ 3 ಲಕ್ಷ 4 ಲಕ್ಷ 5 ಲಕ್ಷ ಈ ತರ ಇದೆ ಸರ್. ಬರೀ 7,70,000 ರೂಪಾಯಿ ವೆಹಿಕಲ್ ಕೊಡ್ತೀವಿ ಸರ್. ಸೊ ಗುರುಗಳೇ, ಸ್ವಿಫ್ಟ್ ಅಂಡ್ ZXi ಬೇಕಾ? ಸೊ ಅದು ಅವೈಲೇಬಲ್ ಇದೆ. ಸ್ವಿಫ್ಟ್ ನಿಮಗೆ ಒಂದು ವೈಟ್ ಕಲರ್ ತೋರಿಸುತ್ತೆ, ಒಂದು ನಿಮಗೆ ಸಿಲ್ವರ್ ಕಲರ್. ಇನ್ನೂ ಎಷ್ಟಿದೆ ಸರ್ ನಿಮ್ಮ ಹತ್ರ? ಸರ್, ಸ್ವಿಫ್ಟ್ಗಳು ನಿಮಗೆ ಯೂಟ್ಯೂಬ್ ಮಾಡೋವರೆಗೂ ಗಾಡಿ ಇಲ್ಲ ಸರ್. ಬಂದ್ರೆ ಹೋಗ್ಬಿಡ್ತೇವೆ. ಆ ಕಾರಣಕ್ಕೆ ನಮ್ ಜಾಸ್ತಿ ಸ್ವಿಫ್ಟ್ಗಳು ಇರಲ್ಲ. ಸ್ವಿಫ್ಟ್ ಡಿಸೈರ್ ಮಾರ್ಕೆಟ್ ಡೀಸೆಲ್ ವೆಹಿಕಲ್ ನಿಮ್ಗೆ ಗೊತ್ತೇ ಗೊತ್ತು. ಪೆಟ್ರೋಲ್ ವೆಹಿಕಲ್ ಅಂತೂ ಟಾಪ್ ಅಂಡ್ ವೆಹಿಕಲ್ ZXi ಬಂದ್ರೆ ನಿಲ್ಲಲ್ಲ ವೆಹಿಕಲ್. ಒಂದ್ ದಿವಸ ನಾಳೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಫೋನ್ ಮಾಡ್ಕೊಂಡು ಡೀಟೇಲ್ ಕೇಳ್ಕೊಂಡು ಬನ್ನಿ. ಗಾಡಿ 2010 ZXi ಸೆಕೆಂಡ್ ಓನರ್ ವೆಹಿಕಲ್. ಮಿಂಟ್ ಕಂಡೀಷನ್ ಸರ್ ವೆಹಿಕಲ್. ರೆಡಿ ಟು ಡ್ರೈವ್ ವೆಹಿಕಲ್. ಇದು ಕೂಡ ಟಾಪ್ ಅಂಡ್ ಫೀಚರ್ಸ್ ಏನ್ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಗೊತ್ತು. ಏರ್ ಬ್ಯಾಗ್, ABS, ಡಿಫಾಗರ್, ಬ್ಯಾಕ್ ವೈಫರ್, ಮ್ಯಾಗ್ವಿಲ್ ಅಂತೂ ಕಂಪಲ್ಸರಿ ಟಾಪ್ ಅಂಡ್ ಅಂದ್ಮೇಲೆ ವೆಹಿಕಲ್. ಸ್ಟೇರಿಂಗ್ ಮೌಂಟೆಡ್ ಸ್ವಿಚ್ ಇದೆ. ಕಂಪ್ನಿ ಮೌಂಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಗಾಡಿ ನೋಡ್ಬೋದು ಸರ್ ಹೇಗಿದೆ ಅಂತ ಹೇಳ್ಬಿಟ್ಟು. ಪ್ರೈಸ್ ಬಂದ್ಬಿಟ್ಟು 3,35,000 ಸರ್. 3,35,000. ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಬಂದ್ಬಿಟ್ಟು. ಗಾಡಿ ಯಾರು ಟ್ರಯಲ್ ನೋಡಿದ್ರೆ ಗಾಡಿ ಬಿಡಲ್ಲ. ಹೌದು. ಸೊ ಚೌರ್ಲೆಟ್ ಬೀಟ್ ಬೇಕಾ? ಅದು ಅವೈಲೇಬಲ್ ಇದೆ. ನನ್ನ ಫೇವರೇಟ್ ಕಲರ್ ಬ್ಲೂ ಕಲರ್ ಅಲ್ಲಿ ಇದೆ ಅಂತ ಹೇಳ್ಬೋದು ಗುರುಗಳೇ. ಸೊ ಇದೇ ಮಾಡಲಿ ಸರ್ ಇದು. ಸರ್, 2010 ಸೆಕೆಂಡ್ ಓನರ್ ವೆಹಿಕಲ್. ಟಾಪ್ ಅಂಡ್ LT. ಓಕೆ, ಸೇಮ್ ಫೀಚರ್ಸ್ ZXi ಅಲ್ಲಿ ಏನು ಹೇಳಿದೆ ನಿಮಗೆ. ಸ್ವಿಫ್ಟ್ ಅಲ್ಲಿ ಸೇಮ್ ಫೀಚರ್. ಡಿಫಾಗರ್, ಬ್ಯಾಕ್ ವೈಫರ್, ವೆಹಿಕಲ್ ನೋಡ್ಬೋದು. ಕಂಡೀಷನ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಸರ್. ಕಲರ್ ಅಷ್ಟೇ, ಯಾವ್ದು ಟೇರ್ ಇಲ್ಲ, ರಿಪ್ಲೇಸ್ಮೆಂಟ್ ಇಲ್ಲ ವೆಹಿಕಲ್. ಪ್ರೈಸ್ ಓನ್ಲಿ 1,95,000. ಸ್ಲೈಟ್ಲಿ ನೆಗೋಷಿಯಬಲ್. 1,95,000 ಅದರಲ್ಲೂ ಕಡಿಮೆ ಆಗಿದೆ. ಹೌದು. ಸೊ ಗುರುಗಳೇ, ಎಸ್ ಕ್ರಾಸ್ ಬೇಕಾ? ಸೊ ಅದು ಅವೈಲೇಬಲ್ ಇದೆ. ತುಂಬಾ ಜನ ಹೇಳ್ತಾನೆ ಇದ್ರಿ ಸರ್, ಒಂದು ಸ್ವಲ್ಪ ಎಸ್ ಕ್ರಾಸ್ ಇದ್ರೆ ನೋಡಿ, ನನಗೆ ಒಂದು ಸ್ವಲ್ಪ ಲಾಂಗ್ ಗಾಡಿ ಬೇಕು, ಸೊ ಒಂದ್ಸಲ ನೋಡ್ಕೊ ಅಫಿಷಿಯಲ್ ಆಗಿ ಬೇಕು ಅಂತ ತುಂಬಾ ಜನ. ಸೊ ಅವ್ರಿಗೆ ಅಂತಾನೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಸರ್, 2016 ಗಾಡಿ ಮೇಲೆ 1 ಲಕ್ಷ ರೂಪಾಯಿ ಜಾಸ್ತಿ ಅಂತ ಫಿಟ್ಟಿಂಗ್ ಖರ್ಚು ಮಾಡಿದ್ದಾರೆ ಸರ್. 2015-16 ಟಾಪ್ ಎಂಡ್ ಅಲ್ಲಿ ಪ್ರೊಜೆಕ್ಟರ್ LMs ಇದು ಈ ಶೇಪ್ ಬರಲ್ಲ. ಶೇಪ್ ಅಪ್ಲಿಫ್ಟ್ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ ಗಾಡಿ ಮೇಲೆ. ಗಾಡಿ ಒರಿಜಿನಲ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. 2015-16 ಡುವೆಲ್ ಏರ್ ಬ್ಯಾಗ್ ಸಮೇತ, ಪುಷ್ ಬಟನ್ ಸ್ಟಾರ್ಟ್, ಬ್ರ್ಯಾಂಡ್ ನ್ಯೂ ಕುಶನ್ ವೆಹಿಕಲ್ ನೋಡ್ತಾ ಇರಬಹುದು ನೀವು. ಕ್ಲಾಸ್ ಕಂಡೀಷನ್ ಸರ್ ವೆಹಿಕಲ್. ಪ್ರೈಸ್ ಪ್ಲಸ್
55,000 ನೆಗೋಷಿಯಬಲ್ ಇದೆ ಸರ್. ಸೊ ಗುರುಗಳೇ ಇನ್ನೊಂದು XUV 500 ಇದೆ. ಸೊ ಅವಾಗಲೇ ತೋರಿಸೋದು ಯಾವ ಕಲರ್ ಸರ್ ಅದು? ವೈಟ್ ಕಲರ್, White colour, ಇದು ಸಿಲ್ವರ್ silver colour. ಹೌದು ಓಕೆ, ಇದ್ರ ಬಗ್ಗೆ ಹೇಳಿ ಸರ್, ಯಾವ ಮಾಡಲು? ಸರ್. 2012 ಮಾಡಲು, ಆದ್ರೆ ಇದ್ರಲ್ಲಿ ಒಂದು ಓನರ್ ಜಾಸ್ತಿ ಆಗಿದ್ದಾರೆ ಅಷ್ಟೇ. ಓಕೆ, ವೆಹಿಕಲ್ ಅಷ್ಟೇ, ರಿಪ್ಲೇಸ್ಮೆಂಟ್ ಏನಿಲ್ಲ. ಪೇಂಟ್ ಗಿಂಟ್ ನೋಡ್ತಾ ಇರ್ಬೋದು. ಹ್ಮ್. ಥರ್ಡ್ ಓನರ್ ಆಗಿರೋದ್ರಿಂದ ಬರೀ 5,65,000 ರೂಪಾಯಿ ಕೊಡ್ತೀನಿ ಸರ್. ವೆಹಿಕಲ್ 5,65,000. 65,000. W8 ಫೀಚರ್ಸ್ ಎಲ್ಲ ಗೊತ್ತೇ ಇದೆ ಸರ್. 8 ಏರ್ ಬ್ಯಾಗ್ ಬರೋಂತ ವೆಹಿಕಲ್, ಲೆದರ್ ಅಪಲ್ಸರಿ, ಅಲಾಯ್ ವೀಲ್ಸ್. ಇದ್ರಲ್ಲಿ ಮಾರ್ಷಲ್ ಬ್ರಾಂಡ್ ನೋಡಿ ಹೇಗಿದೆ ಅದು ಟೈರ್ಗಳು. ಓಕೆ, ಅದು MR. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಸರ್, 2012 ಡೀಸೆಲ್ ವೇರಿಯಂಟ್. ಸೊ ಗುರುಗಳೇ ಇನ್ನೋವಾ ಬೇಕಾ? ಸೊ ತುಂಬಾ ಜನ ಹೇಳ್ತಾನೆ ಇದ್ರಿ ಸರ್, ನನಗೆ ಶೋರೂಮ್ ಮೇಂಟೈನ್ ತರ ಇರುವಂತ ಇನ್ನೋವಾ ಬೇಕು. ಒಂದು ನೋಡಿ ಸರ್, ಒಳ್ಳೆ ಬಜೆಟ್, ಅದು ಬಜೆಟ್ ಕಮ್ಮಿ ಇದೆ ನಮ್ಮ ಹತ್ರ, ಗಾಡಿ ಒಳ್ಳೇದಿರ್ಲಿ, ಎಲ್ಲರೂ ಸಿಗುತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಅವ್ರಿಗೆ ಅಂತಾನೆ, ಆ ಫ್ಯಾಮಿಲಿಗೆ ಅಂತಾನೆ ಒಂದು ಗಾಡಿ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಇನ್ನೋವಾ 2011 ಮಾಡಲು, ಥರ್ಡ್ ಓನರ್. ಡ್ರಾಬ್ಯಾಕ್ ಓನ್ಲಿ ಥರ್ಡ್ ಓನರ್ ಬಿಟ್ರೆ ವೆಹಿಕಲ್ ಇಂಜಿನ್ ಅಂತೂ ಗನ್ ಇದೆ ಸರ್. ಹೊಸ ಶೋರೂಮ್ ಗಾಡಿ ಕ್ರೇಟ್ ಆಗಿ ನೀವು ಬೀಟ್ ಮಾಡ್ಬೋದು, ಇದರಲ್ಲಿ ಕ್ರಿಸ್ಟಾಗಿ ಬೀಟ್ ಮಾಡ್ಬೋದು ಅಂತ ಇಂಜಿನ್ ಇದೆ. ಇಂಟರ್ಕೂಲರ್ ಇಂಜಿನ್ ಸೂಪರ್ ಆಗಿದೆ ವೆಹಿಕಲ್. ಇದು ಫೇಸ್ ಲಿಫ್ಟ್ ಆಗಿದೆ ವೆಹಿಕಲ್. ಟೈಪ್ 4 ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಓಕೆ, ಹೌದು. ಫೀಚರ್ಸ್ ಕುಷನ್ ನೋಡ್ಬೋದು, ಹೊಸ ಕುಷನ್ ಇದೆ ಸರ್. ಕಂಪ್ನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಅಲಾಯ್ ವೀಲ್ಸ್, ಅಪೋಲೋ ಟೈರ್ಸ್ ಇದೆ, ಮೋರ್ ದನ್ 80% ಟೈರ್. ವೆಹಿಕಲ್ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ ಸರ್. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 7-7.5 ಲಕ್ಷ ಸರ್. ನೀವು ಯಾವುದೇ ಆನ್ಲೈನ್ ಬ್ರ್ಯಾಂಡಲ್ಲಿ ಚೆಕ್ ಮಾಡಿದ್ರು 7 ಲಕ್ಷದ ಮೇಲೆ ಇದೆ ಇನ್ನೋವಾ 2011ಗೆ. ನಾನು ಬರೀ 6,55,000 ರೂಪಾಯಿ ಸರ್. ಕಸ್ಟಮರ್ ಬಂದ್ರೆ ಇನ್ನೂ ನೆಗೋಷಿಯೇಟ್ ಕೊಡ್ತೀನಿ ಸರ್. ಮುಂದೆ ಬರ್ಲಿ, ಗಾಡಿ ನೋಡ್ಲಿ. ಗಾಡಿ ತಗೊಂಡು ನೋಡಿದ್ರೆ ಟ್ರೈಲ್ ಹೊಡೆದವ್ರು ಇಷ್ಟ ಗಾಡಿ ಬಿಡಲ್ಲ, ಹಂಗಿದೆ ಇಂಜಿನ್. 6,55,000 ಅದ್ರಲ್ಲಿ ನೆಗೋಷಿಯಬಲ್. ಅದ್ರಲ್ಲಿ ನೆಗೋಷಿಯಬಲ್. ಮತ್ತೆ ಗಾಡಿ ಟೇಸ್ಟ್ ಹೆಂಗಿದೆ ಸರ್, ಕಂಪ್ನಿ ನೋಡಿ ಬಂದು ಇಂಟ್ರೆಸ್ಟ್ ತೋರಿಸ್ತೀನಿ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಹೊಸ ಕುಷನ್ ಇದೆ, ಎಲ್ಲ ಪೈಲಟ್ ಸೀಟ್ಸ್ ಬ್ಯಾಕ್ ಸೈಡು. ವೆಹಿಕಲ್ ನೋಡ್ಬೋದು, AC ನೋಡ್ಬೋದು. ವಿ ವರ್ಷನ್ ಅಲ್ಲಿ ಏನ್ ಬರುತ್ತೆ ಐಟಮ್, ಏರ್ ಬ್ಯಾಗ್ ಬಿಟ್ರೆ ಮಿಕ್ಕಿದೆಲ್ಲ ವಿ ವರ್ಷನ್ ಇದೆ ಸರ್. ಇದರಲ್ಲಿ ರೂಪ್ AC ಎಲ್ಲ ಇರುವಂತ. ಹೌದು, ರೂಫ್ AC, ಬ್ಯಾಕ್ ರೋಗು ಇದೆ, ರೂಫ್ AC, ಡಬಲ್ ರೈಟ್ ಇದೆ. ಏನ್ ಸರ್ ಬ್ಯಾಕ್ ವೈಫರ್ ಡಿಫಾಗರ್ ಇದೆ ವೆಹಿಕಲ್ ಅಲ್ಲಿ. ಅಲಾಯ್ ವೀಲ್ಸ್ ನೋಡಿ ಸರ್ ಹೇಗಿದೆ ಅಂತ ಹೇಳ್ಬಿಟ್ಟು. ಅಪೋಲೋ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್, 4 ಸೇಮ್ ಟೈರ್ಸ್. ಸೊ ಚೌರ್ಲೆಟ್ ಬ್ಲಾಕ್ ಕಲರ್ ಇದೆ, ಅವಾಗ ಬ್ಲೂ ಕಲರ್ ತೋರಿಸ್ತು, ಇವಾಗ ಬ್ಲಾಕ್ ಕಲರ್ ಇದೆ. ಸರ್ ಬ್ಲಾಕ್ ಕಲರ್ ಚೌರ್ಲೆಟ್ 2012 ಮಾಡಲು, ಸಿಂಗಲ್ ಓನರ್, LT ವೆಹಿಕಲ್ ಸರ್. ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್. ಓಕೆ, ಫೀಚರ್ ಸರ್. ಸರ್ ಫ್ಯೂಚರ್ LT ಅಲ್ಲಿ ಬ್ಯಾಕ್ ವೈಫರ್ ಡಿಫಾಗರ್, ಅಲಾಯ್ ವೀಲ್ಸ್. ಓಕೆ, ಕಂಪ್ನಿ ಮಾಡೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ಸರ್? ಓನ್ಲಿ 1,95,000. ಓನ್ಲಿ 1,95,000. ಸರ್. ನಮ್ಮ ಫೇವರೇಟ್ ಕಲರ್ ಅಂಡ್ ಬ್ಲೂ ಕಲರ್ i20 ಇದೆ, ಹೇಳಿ ಸರ್. ಹಾಗೆ ಸರ್ i20 ಟಾಪ್ ಅಂಡ್ ಆಸ್ತಾ 2016 ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸರ್. ಟಾಪ್ ಅಂಡ್ ವೆಹಿಕಲ್. ಓಕೆ, ಸೊ ಫೀಚರು ಸರ್ ಡ್ರಾಬ್ಯಾಕ್ ಇದೆ ಸರ್. ಥರ್ಡ್ ಓನರ್ ಇಂದಾಗ ಆಗಿರೋದ್ರಿಂದ ಫ್ಯೂಚರ್ ಟಾಪ್ ಅಂಡ್ ಅಲ್ಲಿ ಏನ್ ನೋಡ್ತೀರಾ ಸರ್? ಅಲಾಯ್ ವೀಲ್ಸ್, ಟೈರ್ಸ್ ಇದೆ, ಮೋರ್ ದೆನ್ 70% ಟೈರ್ ಇದೆ. ಏರ್ ಬ್ಯಾಗು, AC, ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಸರ್ ಇದರಲ್ಲಿ. ಓಕೆ. ಸೊ ಏನ್ ಪ್ರೈಸ್ ಕೋಟ್ ಮಾಡಿದೀರಾ ಸರ್? ಓನ್ಲಿ 4,70,000. ಯಾವ ಮಾಡ್ಲು? 2016 ಸರ್. ಚೆವ್ರಲೆಟ್ ಆವಿಯೋ ವಿವಾ ಸರ್. ಚಾನ್ಸ್ ರೇಟರ್ ಇದೆ ಸರ್. ಇದು ಟಾಪ್ ಅಂಡ್ ವೆಹಿಕಲ್. ಅಲಾಯ್ ವೀಲ್ಸ್, ಟೈರು ಗೀರು ಗಾಡಿ ಬಹಳ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಡಿಂಗ್ ಇದೆ, ಮಾಡಿಸ್ಕೋಬೇಕು. ವೆಹಿಕಲ್ ಬಂದ್ಬಿಟ್ಟು ಬರೀ 1,25,000 ರೂಪಾಯಿ ಕೊಡ್ತೀನಿ ಸರ್ ವೆಹಿಕಲ್ನ. ಸರ್ ಇಲ್ಲೊಂದು ಇನೋವಾ ಇದೆ 2013 ವಿ ವರ್ಷನ್ ಸರ್. ಸೆಕೆಂಡ್ ಓನರು, 1,70,000 ಓಡಿರೋಂಥ ವೆಹಿಕಲ್. ಶೋರೂಮ್ ಟ್ರ್ಯಾಕ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಕ್ಲಾಸ್ ಕಂಡೀಷನ್ ವೆಹಿಕಲ್, ಫ್ಯಾಬ್ರಿಕ್ ಕುಷನ್ ಜೊತೆ ಬರುತ್ತೆ, ಟೆಸ್ಟಿಂಗ್ ಸಿಸ್ಟಮ್ ಇದೆ. ಪ್ರೈಸ್ ಬಂದ್ಬಿಟ್ಟು 9,45,000 ಕೋಟ್ ಮಾಡ್ತಾ ಇದೀವಿ ಸರ್. ಸಣ್ಣ ಪುಟ್ಟ ನೆಗೋಷಿಯಬಲ್ ಇರುತ್ತೆ ಸರ್. ಚೆವ್ರಲೆಟ್ ಸ್ಪಾರ್ಕ್ ಸರ್, ಪೆಟ್ರೋಲ್ ವೆಹಿಕಲ್ಲು, 2009 ಸಿಂಗಲ್ ಓನರ್ ಇರೋಂಥ ವೆಹಿಕಲ್. ಬರೀ 24,000 ಓಡಿದೆ. ವೆಹಿಕಲ್ ತುಂಬ ಗುಡ್ ಕಂಡೀಷನ್ ಇದೆ, ಫ್ಯಾಬ್ರಿಕ್ ಕುಷನ್ ಜೊತೆಗೆ ಬರುತ್ತೆ ವೆಹಿಕಲ್ಲು. 2 ಪವರ್ ವಿಂಡೋ, 2 ಬ್ಯಾಕ್ ಸೈಡು ಮ್ಯಾನ್ಯುವಲ್ ಬರ್ತದೆ ಸರ್. ಇದು ವೆಹಿಕಲ್ಲು ಬರೀ 1,45,000 ರೂಪಾಯಿ ಕೋಟ್ ಮಾಡಿದ್ದು ಸರ್. ಸಣ್ಣ ಪುಟ್ಟ ನೆಗೋಷಿಯಬಲ್ ಇರುತ್ತೆ ಇದರಲ್ಲೂ ಕೂಡ. ಸೊ ಆಯ್ಗಳ ಫೈನಲ್ ಇಲ್ಲಿ ಇರುವಂಥ ಕಾರ್ದೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ತೀರಿ. ಸೊ ರಫೀಕ್ ಸರ್ ನಮಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟೊಂದು ಪೇಷನ್ಸ್ ಆಗಿ ಕಾರ್ಗಳಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಅಂಡ್ ಇಲ್ಲಿ ಇನ್ನೂ ಅದರಲ್ಲಿ ಕೆಲವೊಂದು ಯಾವುದೂ ಫೈನಲ್ ಅಂತ ಹೇಳಿದ್ರೆ, ಎಲ್ಲ ಕೆಲವೊಂದು ಕಾರ್ಗಳು ಫೈನಲ್ ಅಂತ ಹೇಳಿದ್ರೆ. ಸೊ ಅದನ್ನ ಬಿಟ್ರೆ ಒಂದು 80% ಕಾರ್ಗಳಿಗೆ ನೆಗೋಷಿಯಬಲ್ ಅಂತಾನೆ ಹೇಳಿದ್ದಾರೆ. ಓಕೆನಾ? ಸೊ ಇವಾಗ ಸರ್ ಫಸ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸೊ ನಾನೇನಾದ್ರೂ ಎಕ್ಸ್ಚೇಂಜ್ ಮೇಲೆ ಹೋಗ್ತೀನಿ ಅಂತಂದ್ರೆ ಎಕ್ಸ್ಚೇಂಜ್ ಆಫರ್ ಇದೆಯಾ? ಎಕ್ಸ್ಚೇಂಜ್ ಆಫರು ಇದೆ, ಬೈಬ್ಯಾಕ್ ಆಫರ್ ಇದೆ. ನಮ್ಮ ಹತ್ರ ಇರೋಂಥದ್ದು ಇನ್ನೊಂದು 3 ಬ್ರಾಂಚ್ ಗೊತ್ತಿರಬೇಕು. ರೆಸಿಡೆನ್ಷಿಯಲ್ ಇರೋದಿಲ್ಲ, ಆಫೀಸ್ ಲೊಕೇಶನ್ ಗಾಡಿ ಭಾಳ ಪಾರ್ಕಿಂಗ್ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಜಾಗದಲ್ಲಿ ಗಾಡಿಗಳಿದ್ದಾವೆ. ಇನ್ ಕೇಸ್ ಈ ವಿಡಿಯೋದಲ್ಲಿ ಕವರ್ ಆಗದೇ ಇರೋ ಗಾಡಿಗಳು ನಿಮ್ಗೆ ಯಾವುದೇ ಇರಲಿ, ಫಾರ್ಚೂನ್ ಆಗಿರ್ಬೋದು, ಕ್ರೇಟ್ ಆಗಿರ್ಬೋದು, ಯಾವುದೇ ವೆಹಿಕಲ್ ಆಗಲಿ ಸಿಗುತ್ತೆ ನಮ್ಮ ಹತ್ರ. ಫೋನ್ ಮಾಡ್ಬಿಟ್ಟು ಎನ್ಕ್ವೈರಿ ತಗೊಳ್ಳಿ. 8088059416 ನಂಬರ್ ಇದೆ. ಯಾವುದೇ ವೆಹಿಕಲ್ ಇದ್ರು ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಬಿಸಿ ಬರ್ಬೋದು, ಆದರೆ ಉತ್ತರ ಕೊಡ್ತಾರೆ, ಗಾಡಿ ಸಿಗುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು.
ಸೊ ಇನ್ನೊಂದು ಎಕ್ಸಾಕ್ಟ್ ಲೊಕೇಶನ್ ಸರ್? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ, ಓಕೆ. ನಾಗರಬಾವಿ ಸರ್ಕಲ್ ಡೌನ್ ನಮ್ಮೂರ ಹತ್ತಿಂಡಿ ಅಂಡರ್ ಪಾಸ್ ಒಳಗೆ ಬಂದ್ಬಿಟ್ಟು 300 ಮೀಟರ್ ಸಿಕ್ಬಿಡುತ್ತೆ ಸರ್ ನಿಮಗೆ. ಸೊ ನಿಮಗೆ ಲಿಂಕೇಜ್ ಲೋನ್ ಬೇಕು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಅವೈಲೇಬಲ್ ಕೂಡ ಇದೆ. ಸೊ ಲೊಕೇಶನ್ ಗೊತ್ತಾಯ್ತು ಅಂಡ್ ಎಕ್ಸ್ಚೇಂಜ್ ಗೊತ್ತಾಯ್ತು, ಇನ್ನೇನು ಫುಲ್ ಇನ್ಫಾರ್ಮೇಷನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನೀವು ಪರ್ಟಿಕ್ಯುಲರ್ ಇದೇ ಬ್ರ್ಯಾಂಡ್ ಬೇಕು ಅಂದ್ರೂ ಆ ಬ್ರ್ಯಾಂಡ್ ಈ ವಿಡಿಯೋದಲ್ಲಿ ಇಲ್ಲ ಅಂದ್ರೂ ತರಿಸ್ಕೊಡೋ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ಇವ್ರದ್ದು 3 ಬ್ರಾಂಚ್ ಇರೋದ್ರಿಂದ ಸೊ ಈಗ ಪ್ರೆಸೆಂಟ್ ಎಷ್ಟಿರುತ್ತೋ ಅಷ್ಟು ತೋರಿಸಿದ್ರೆ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ ಅಂತ. ಸೊ ಓಕೆನಾ? ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಡೀಲಿಂಗ್ ರೇಟ್ ಇದೆ ಆಲ್ಮೋಸ್ಟ್ ರೇಟ್ ಕಡಿಮೆ ಇದೆ ಅಂತ ಹೇಳ್ತೀರಾ, ನೆಗೆಟಿವ್ ಕಾಮೆಂಟ್ಸ್ ಅಂತೂ ಕೊಡೋರು ಇದ್ದೇ ಇರ್ತಾರೆ. ವೆಹಿಕಲ್ ಕಂಡೀಷನ್ ಮೇಲೆ ರೇಟ್ಗಳು ಇರ್ತವೆ. ವೆಹಿಕಲ್ ಸುಮಾರಾಗಿದೆ, ಕೆಲಸಗಳಿದ್ರೆ ರೇಟ್ ಕಡಿಮೆ, ಅದರಲ್ಲಿ ಒಳ್ಳೆ ಕ್ಲಾಸ್ ವೆಹಿಕಲ್, ಒಳ್ಳೆ ವೆಹಿಕಲ್, ಯಾಕಂದ್ರೆ ಒಳ್ಳೆ ರೇಟ್ ವೆಹಿಕಲ್ ಯಾರಿಗೂ ಒಳ್ಳೆ ವಸ್ತು ಕಡಿಮೆ ರೇಟಿಗೆ ಬರಲ್ಲ, ಸಸ್ತ ರೇಟಿಗೆ ಬರಲ್ಲ. ಈ ತರ ರೇಟ್ಗಳು ವೇರಿಯೇಷನ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಕಾಮೆಂಟ್ ಮಾಡ್ಬಿಟ್ಟು ನೆಗೆಟಿವ್ ಕಾಮೆಂಟ್ ಅಂತ ಮಾಡೋದು ಬೇಡ. ಅದನ್ನ ನಿಮಗೋಸ್ಕರ ಹೌದು ವಿಸಿಟ್ ಮಾಡ್ಬಿಟ್ಟು. ಸೊ ಇನ್ ಕೇಸ್ ಈ ವಿಡಿಯೋದಲ್ಲಿ ಯಾವ ಕಾರ್ ಇಷ್ಟ ಆಯ್ತು ಅದನ್ನ ಸ್ಕ್ರೀನ್ ಶಾಟ್ ವಾಟ್ಸ್ಆಪ್ ಮಾಡಿ. ಇಲ್ಲ ಅಂತಂದ್ರೆ ಸೊ ಒಂದ್ಸಲ ವಿಸಿಟ್ ಮಾಡಿ ಬಂದಷ್ಟು ನಾವು ಕಾರ್ನ ತಗೊಳ್ಳಿ ಅಂತ ನಾವು ಯಾರಿಗೂ ಹೇಳಲ್ಲ, ಇವರು ಹೇಳಲ್ಲ. ಸೊ ನಿಮಗೆ ಗೊತ್ತಾಗಲ್ಲ, ನಿಮಗೆ ಬರೀ ಡ್ರೈವಿಂಗ್ ಬರುತ್ತೆ ಅಂದ್ರೆ ಒಬ್ಬರಲ್ಲ ಇಬ್ರು ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸಿ, ಇನ್ ಕೇಸ್ ಅವ್ರಿಗೂ ಗೊತ್ತಾಗಲ್ಲ ಅಂದ್ರೆ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ಬೇಕಾದ್ರೆ ತಗೋಬಹುದು. ಓಕೆನಾ? ಸೊ ಇಷ್ಟೆಲ್ಲ ಆಪ್ಷನ್ ಯಾರು ಕೊಡ್ತಾರೆ? ಸೊ ಅದ್ರ ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಇರುತ್ತೆ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲ ಶೋರೂಮ್ ಮೇಂಟೈನ್ ಮಾಡಿರುವಂತದ್ದು, ನಿಮ್ಗೆ ಎಲ್ಲ ತರ ಇನ್ಶೂರೆನ್ಸ್ ಸಿಗುತ್ತೆ. ಕೆಲವೊಂದು ಗಾಡಿ ಸಿಗಲ್ಲ ಅಂದ್ರೆ ಅದು ಫಸ್ಟ್ ಇನ್ಫಾರ್ಮ್ ಮಾಡ್ತಾರೆ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿರೋದಕ್ಕೆ ಏನು ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ. ಮಾಡೇ ಮಾಡ್ತೀರಾ. ಸೊ ಏನಂತ ಮಾಡ್ತೀರಾ? ಸೊ ನಿಮ್ಗೆ ಇಷ್ಟವಾಗಿರೋ ಕಾರ್ ಇದೆಯಾ ಅಥವಾ ಇಲ್ವಾ, ತರಿಸ್ಕೊ, ಮತ್ತೆ ಯಾವ ಕಾರ್ ಬೇಕು ಅನ್ನೋದು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದು ನಿಮ್ಮ ಫ್ಯಾಮಿಲಿ ಸರ್ಕಲ್, ಫ್ರೆಂಡ್ ಸರ್ಕಲ್ ಯಾರಾದರೂ ಕಾರ್ ತಗೋಬೇಕು ಅನ್ನೋರಿಗೆ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಅವ್ರಿಗೆ. ಸೊ ನಿಮ್ಮ ಕಡೆಯಿಂದ ಅವ್ರಿಗೊಂದು ಹೆಲ್ಪ್ ಆಗುತ್ತೆ, ನನಗೆ ನಿಮ್ಮ ಕಡೆಯಿಂದ ಜಸ್ಟ್ ಒಂದು ಲೈಕ್, ಕಮೆಂಟ್ಸ್ ಅಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ವೆಲ್ಕಮ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ.